ಹಾಗಿದ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ವಶೀಕರಣದಿಂದ ಹೇಗೆ ಬಿಡುಗಡೆ ಆಯಿತು? ಮಂತ್ರವಾದಿ ನಿಮ್ಮನ್ನ ಹಾಗೆ ಬಿಟ್ನ ಅಥವಾ ನೀವೇ ತಪ್ಪಿಸ್ಕೊ ಬಂದ್ರಾ? ಒಬ್ರು ಹೆಂಗಸು ನನ್ನ ಮಂತ್ರವಾದಿ ಬಂಧನದಿಂದ ಪಾರು ಮಾಡಿದ್ರು. ಹೆಂಗ್ಸ? ದೇವಸ್ಥಾನದಲ್ಲಿ ದೀಪ ಮಾರೋ ಹೆಂಗಸಂತೆ ಅವರು. ದಾರಿ ಹೋಗ್ತಾ ನನ್ನ ಕೂಡ ಹಾಕಿದ ಮನೆ ನೋಡಿ ಅನುಮಾನ ಬಂದು ನನ್ನನ್ನು ವಿಚಾರಿಸಿ ನನ್ನ ಆ ಬಂಧನದಿಂದ ಮುಕ್ತಿಗೊಳಿಸಿದ್ರು. ದೀಪ ಮಾರೋ ಹೆಂಗ್ಸ? ಅದನ್ನ ಮೇಷ್ಟ್ರಮ್ಮ ಇರ್ಬೋದಲ್ವಾ ಬಂಗಾರಿ? ಬಹುಶಃ ಇರಬಹುದು. ಅವ್ರ ಹೆಸರೇನಾದ್ರು ಕೇಳಿದ್ರಾ? ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಆದರೆ ಅವರೇ ನನ್ನ ಮಂತ್ರವಾದಿಯಿಂದ ಕಾಪಾಡಿ ಇಲ್ಲಿ ಕರ್ಕೊಂಡು ಬಂದರು. ಸ್ವಲ್ಪ ದಿನದ ಮಟ್ಟಿಗೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ನೀವಿಬ್ಬರು ಇಲ್ಲಿಗೆ ಬರೋ ವಿಷಯನ ಯಾರು ಹೇಳಿದ್ದು ಅಂತ ಕೇಳಿದ್ರಲ್ಲ, ಆ ವಿಷಯನೂ ಸಹ ಅವರೇ ನನಗೆ ಹೇಳಿದ್ದು. ಅವ್ರು ನನ್ನ ಹೆಸರು ಹೇಳಿದ್ರಾ? ನಾನು ಗೊತ್ತು ಅಂತ ಹೇಳಿದ್ರಾ? ಅದೇನೋ ಗೊತ್ತಿಲ್ಲ, ಆದರೆ ತುಂಬ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ರು. ಬರೋ ದ್ವಾದಶಿಗೆ ಬಂಗಾರಿ ಮತ್ತು ಜಾಜಿ ಇಲ್ಲಿಗೆ ಬರ್ತಾರೆ, ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಜೊತೆಗೆ ನನಗೊಂದು ಜವಾಬ್ದಾರಿನೂ ಹೊರಿಸಿದ್ರು. ಅದನ್ನು ಪೂರೈಸೋವರೆಗೂ ನಾನಿಲ್ಲಿಂದ ಹೋಗೋ ಹಾಗಿರಲಿಲ್ಲ. ಏನದು ಜವಾಬ್ದಾರಿ? ದ್ವಾದಶಿಯ ದಿನ ಜಾಜಿ ಇಲ್ಲಿಗೆ ಬರ್ತಾಳೆ, ಅವಳಿಗೆ ಎಲ್ಲ ವಿಷಯನೂ ತಿಳಿಸಿ ನಾನು ನನ್ನ ಪಾಡಿಗೆ ಹೋಗ್ಬೋದು ಅಂತ ಹೇಳಿದ್ರು. ಇದು ನನ್ನ ಜವಾಬ್ದಾರಿ ಆಗಿತ್ತು. ಮತ್ತೆ ಅಲ್ಲಿವರೆಗೂ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲ? ಎಲ್ಲಾನು ಆ ಮಹಾತಾಯಿನೇ ನೋಡ್ಕೊಂಡ್ರು. ಈ ದೇವಸ್ಥಾನ 15 ದಿವಸಕ್ಕೊಮ್ಮೆ ಮಾತ್ರ ತೆಗಿತಾರಂತೆ. ಹಾಗಾಗಿ ಇನ್ನೊಂದು ವಾರ ನಾನು ಇಲ್ಲೇ ತಂಗ್ಬೋದು, ಏನೂ ಭಯ ಬೇಡ ಅಂತ ಹೇಳಿದ್ರು. ಹಾಗಿದ್ರೆ ನೀವು ಇಷ್ಟು ದಿನ ಇಲ್ಲೇ ಇದ್ರಾ? ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಎಲ್ಲದಕ್ಕೂ ಅವರೇ ವ್ಯವಸ್ಥೆ ಮಾಡಿದ್ರು. ಈ ದೇವಸ್ಥಾನದಿಂದ ಒಂದು ಸಣ್ಣ ಮನೆ ಇದೆ, ನಾನು ಅಲ್ಲೇ ಮಲ್ಕೋತಾ ಇದ್ದೆ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಆಗೋ ನೈವೇದ್ಯನೆಲ್ಲ ಅವರೇ ಖುದ್ದಾಗಿ ನನಗೆ ತಂದ್ಕೊಡ್ತಾ ಇದ್ರು. ಅಷ್ಟು ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಾರೆ ಆ ಮಹಾತಾಯಿ. ಶೇಖರಿ, ಯಾಕೋ ಹೀಗೆ ಕೂತಿದ್ಯಾ? ಏನಿಲ್ಲಮ್ಮ. ಚೆನ್ನಾಗಿದೆ ಕಣೋ. ನಿನ್ನ ಮಗಳು ನೋಡಿದ್ರೆ ಹಸಮಣಿ ಬಿಟ್ಟು ಹೋಗಿದ್ದಾಳೆ, ನೀನ್ ನೋಡಿದ್ರೆ ಸೂರ್ ನೋಡ್ಕೊಂಡ್ ಕೂತಿದ್ಯಾ. ಆ ವಿರೂಪಾಕ್ಷ ಶಾಸ್ತ್ರಿಗಳಿಗಿರೋ ಕಾಳಜಿ ನಮ್ಮನೆ ಗಂಡಸರಿಗಿಲ್ಲ. ನಿನಗೂ ನಿಮ್ಮಪ್ಪನ ಚಾಳಿನೇ ತಗ್ಲಿದೆ. ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡು, ಆಗ್ಲೇ ಅವರಿಬ್ಬರನ್ನ ಹುಡುಕಕ್ಕೆ ಹೊರಟಾಯ್ತು. ಪೂಜೆ ನಡೀತಿರೋದು ಕಾಣಿಸ್ತಿಲ್ವಾ? ತೊಲ್ಗಾಚೆ. ಯಾಕಿಷ್ಟು ಕೋಪ? ನಾನು ಕೇಳಬಾರ್ದಂಥದ್ದು ಏನು ಕೇಳಿದೆ? ಕುಡಿಯೋದಕ್ಕೆ ಒಂದು ತೊಟ್ಟು ನೀರು ಸಿಗಬಹುದಾ? ಮುನ್ಸಾರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ? ತಾಯಿಗೆ ನೈವೇದ್ಯ ಸಮರ್ಪಣೆ ಆಗ್ತಾ ಇದೆ, ಹೋಗಿಲ್ಲಿಂದ. ಬಾಯಾರಿರೋ ಮನುಷ್ಯಳೊಬ್ಳಿಗೆ ನೀರು ಕೊಡದೇ ಇರೋ ನೀವು ದೇವಿಗೆ ನೈವೇದ್ಯ ರೂಪದಲ್ಲಿ ಕುರಿನ ಬಲಿ ಕೊಡ್ತಾ ಇದ್ದೀರಾ? ಅದನ್ನ ಜೀವಂತ ಸುಡ್ತಾ ಇದ್ದೀರಾ? ಇದು ನ್ಯಾಯನಾ? ನ್ಯಾಯ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು? ಇದು ನಿನಗೆ ಸಂಬಂಧ ಪಡೆದಿರೋ ವಿಚಾರ, ಹೋಗಿಲ್ಲಿಂದ. ನಾನು ಇಲ್ಲಿರೋದಕ್ಕೆ ಬಂದವಳಲ್ಲ. ಹೂವಿನ ಪರಿಮಳದಲ್ಲಿ ಮೀಯೋ ನನಗೆ ರಕ್ತದ ವಾಸನೆ ಆಗೋದಿಲ್ಲ. ಆದರೆ ಹೋಗಕ್ ಮುಂಚೆ ಒಂದು ಬೊಕ್ಸೆ ಕುಡಿಯಕ್ಕೆ ನೀರು ಕೊಟ್ಟು ಉಪಕರಿಸಿ. ಆ ತಾಯಿ ನಿಮ್ಮನ್ನ ಕಾಯ್ತಾಳೆ. ಒಂದೇ ಒಂದು ಬೊಕ್ಸೆ ನೀರು ಅಷ್ಟೇ. ಅಂಗಲಾಗ್ತಿರೋದು ಹೆಣ್ಣು ಅನ್ನೋ ಕಾರಣಕ್ಕೆ ಒಪ್ಪಿದ್ದೀನಿ. ನೀರು ಕುಡಿದು ಹೋಗ್ತಾ ಇರು. ಸೂರ್ಯಾಂಶು
ತಗೋ. ನೀನು ಧೈರ್ಯವಾಗಿರು, ಧೈರ್ಯ ಕಳ್ಕೊಬೇಡ. ಇಲ್ಲ ಜಾಜಿ, ನಾನು ಧೈರ್ಯ ಕಳ್ಕೊಳ್ಳಲ್ಲ. ನಮ್ಮ ಜೊತೆ ಅಮ್ಮನವ್ರಿದ್ದಾರೆ. ಇವತ್ತು ಬಹಳ ವಿಶೇಷವಾದ ದಿನ. ನಿಮ್ಮಿಬ್ಬರ ಮದುವೆ. ಶ್ರೀಚಕ್ರದ ಕನಸನ್ನ ಬಿಟ್ಬಿಡು ವಿರೂಪಾಕ್ಷ. ತಾಳಿ ಕಟ್ಟೋದು ನನ್ನ ಮಗ ಚಂದ್ರ, ಶ್ರೀಚಕ್ರ ನಂದು. ಇಲ್ಲ, ತಾಳಿ ಕಟ್ಟೋದು ನನ್ನ ತಮ್ಮ ಸೂರ್ಯಾಂಶು, ಶ್ರೀಚಕ್ರ ನಂದು.